ಹುಸೇನ್ ಅವರು ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿರುವುದು ಈಗ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಸಭಾಧ್ಯಕ್ಷರ ಗಮನ ಸೆಳೆದು ಮಾತನಾಡಿದರು. ಪಾಕಿಸ್ತಾನಕ್ಕೆ ಜಿಂದಾಬಾದ್, ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿರುವಂತದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡ್ಬಿಟ್ಟಿದೆ. ಏನಪ್ಪಾ, ನಮ್ಗೆಲ್ಲ ರಕ್ಷಣೆ ಕೊಡುವಂತ ಸ್ಥಳ ಯಾವುದಿದೆ, ಅದೊಂದು ಪವಿತ್ರ ಸ್ಥಳ. ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಇನ್ನು ನಮ್ಮ ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ. ಯಾರು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧ ಒಳಗಡೆ ಬರಕ್ಕೆ ಅವಕಾಶ ಯಾರು ಕೊಟ್ರು? ಅವ್ರಿಗೆ ಯಾರು ಕೊಟ್ರು? ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರಕ್ಕೆ ಯಾರು ಅವಕಾಶ ಕೊಟ್ರು? ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಅದೇ ಮೊನ್ನೆ ನಡೆದಂಥ ಘಟನೆ ಮೊದಲನೇ ಬಾರಿ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅಂತ ಏನಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಏನಿದೆ ಇದು ಜನರ ಮನಸ್ಸಲ್ಲಿ ತಲ್ಲಣ ಉಂಟು ಮಾಡಿದೆ. ನಾವು ಈ ಘಟನೆ ಮುಂಚೆ ಕೇಳ್ತಾ ಇದ್ವಿ, ಎಲ್ಲಿ ಕೇಳ್ತಿದ್ವಿ ಅಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಪಾಕಿಸ್ತಾನ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥ ಘೋಷಣೆಯನ್ನು ಶಿವಮೊಗ್ಗದಲ್ಲೂ ಕೇಳಿದ್ದೀವಿ, ರಾಜ್ಯದ ಬೇರೆ ಬೇರೆ ಇಕ್ಕೆಲಗಳಲ್ಲೂ ಕೂಡ ಕೇಳಿದ್ದೇವೆ. ಆದರೆ ಈ ಬಾರಿ ವಿಧಾನಸಭೆಯ ಅಧಿವೇಶನ ನಡೆಯುವಂಥ ಜಾಗ, ವಿಧಾನಸಭೆಯ ಆವರಣ, ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ಘೋಷಣೆ ಏನಿದೆ, ಈ ರೀತಿಯ ಕಾರ್ಯ ಆಗಲಿಕ್ಕೆ ಶಕ್ತಿ ಕೊಟ್ಟಿರುವಂಥದ್ದೇ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ. ಇದರೊಳಗೆ ಎರಡು ಮಾತಿಲ್ಲ. ಆದರೆ ಅವ್ರು ಯಾರಿಗೂ ಕೂಡ ಇದು ಅಪರಾಧ ಅಂತ ಅನಿಸ್ತಾನೆ ಇಲ್ಲ. ಇದು ದುರ್ದೈವದ ಸಂಗತಿ. ಇದನ್ನು ಕೇಳಿದರೆ ಇನ್ನೇನೋ ಸೇರಿಸಿ ಅದು ಹಾಗಾಗಿತ್ತಲ್ಲ ಅಂತ ಕತೆ ಹೇಳ್ತುವಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ನಿರ್ವೀರ್ಯ ಸರ್ಕಾರ ಆಗಿ ಇವತ್ತಿನ ದಿವಸ ತನ್ನ ವರ್ತನೆಯನ್ನು ಪ್ರಕಟ ಮಾಡಿದೆ. ನಿರ್ವೀರ್ಯ ಸರ್ಕಾರ. ಯಾಕೆ ಅಂದರೆ ಸಮಗ್ರವಾದಂಥ ಸಾಕ್ಷಿಗಳು ಇದ್ರೂ ಕೂಡ ಕಣ್ಣು ಮುಂದೆ ಅವರನ್ನು ಬಂಧನ ಮಾಡಲ್ಲ, ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ನನ್ನ ಸದನದಲ್ಲಿ ಉತ್ತರ ಕೊಟ್ಟಂಥ ನಮ್ಮ ಗೃಹ ಸಚಿವರು ಇದೊಂದು ರಾಜಕೀಯ ಗಡಿನ ಸಂಗತಿ ಮತ್ತೊಂದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವ್ರು ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು, ನಾವ್ಯಾರೂ ಕೂಡ ರಾಷ್ಟ್ರಭಕ್ತಿ ಪಾಠವನ್ನು ಬೇರೆಯವ್ರ ಮೂಲಕ ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಖಂಡಿತ ಹೌದು, ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ಆದರೆ ನಿಮ್ಮ ದೇಶಭಕ್ತಿಯ ಪ್ರಕಟೀಕರಣ ಹೇಗಿದೆ ಅನ್ನೋದು ಇಲ್ಲಿ ಪ್ರಶ್ನಾರ್ಥವಾಗಿ ಇರೋಂಥ ಒಂದು ಸಂಗತಿ. ಇದು ಪ್ರಶ್ನೆಗೆ ಒಳಪಟ್ಟಂಥ ಸಂಗತಿ. ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ನಾವು ಅಂತ ಹೇಳಿ ಮಾತಾಡಿದಂಥ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ತಂದುಕೊಟ್ಟ ಮೇಲೆ ಸ್ವಾತಂತ್ರ್ಯ ಉಳಿಸ್ಕೊಳ್ಳುವಂಥ ಕೆಲಸ, ದೇಶಕ್ಕೆ ಅಪಮಾನ ಆದಂಥ ಸಂದರ್ಭದಲ್ಲಿ ತಾವು ನಡ್ಕೊಂಡಂಥ ರೀತಿ, ಇದನ್ನೆಲ್ಲ ನೋಡಿದಾಗ ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ನಿಮ್ಮ ದೇಶಭಕ್ತಿಯ ಪ್ರಕಟೀಕರಣ ಹೇಗಿದೆ ಅನ್ನೋದು ಬಹಳ ಪ್ರಶ್ನೆ ಮಾಡಬೇಕಾಗಿರೋಂಥ ಸಂಗತಿ. ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಇರೋಂಥವ್ರ ಬಗ್ಗೆ ಸಹಜವಾದಂಥ ರೀತಿಯೊಳಗಡೆ ಅವ್ರ ಬಗ್ಗೆ ಪ್ರೀತಿ ತೋರಿಸುವಂಥ ಕೆಲಸ ತಾವು ಮಾಡ್ತೀರಿ. ಈ ದೇಶದ ಬಗ್ಗೆ ಪ್ರೀತಿ ಇದ್ದರೆ ಈ ದೇಶಕ್ಕೋಸ್ಕರ ಹೆಂಗೆ ಬದುಕ್ತೀನಿ ಅಂತ ಹೇಳ್ತೀವಿ ಅಷ್ಟೇ ನಾವು. ಹಾಗಾಗಿ ಯಾವುದೇ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂತ ಇದೊಂದು ಅಕ್ಷಮ್ಯ ಅಪರಾಧ ಅಂತ ಅನಿಸದೇ ಇರೋಂಥ ಸರ್ಕಾರ ಇದು ನಿರ್ವೀರ್ಯ ಸರ್ಕಾರ, ಹೌದು ಅಲ್ವೋ? ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾದ ನಾಸಿರ್ ಹುಸೇನ್ ಅವರು ಈಗಾಗಲೇ ರಾಜ್ಯಾದ್ಯಂತ ಗಮನ ಸೆಳೆದಿರುವ ಪಾಕಿಸ್ತಾನ ಪರ ಘೋಷಣೆ ವಿಚಾರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನನ್ನ ಬೆಂಬಲಿಗರು ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದು ಕೇಳಿಸಿದ್ದರೆ ತಕ್ಷಣ ಅವರನ್ನ ಜೈಲಿಗೆ ಕಳುಹಿಸುತ್ತಿದ್ದೆ ಎಂದಿದ್ದಾರೆ. After 4 of us were declared and 3 of us from Congress party were declared, there was a media bite by our leaders which was given, and after that I was still there. So some of the supporters were shouting Nasir Saab Zindabad, Nasir Sar Zindabad, Nasir Khan Zindabad. At least I have not heard anybody shouting a slogan called Pakistan Zindabad. Had I heard that, I would have given him there itself and sent him to the jail. I come from a freedom fighters family. I represent a party which has fought and brought freedom to this country. I do not need lessons in nationalism and patriotism. We in our family and our party are 10 times more patriotic and nationalistic than others.